ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಬ್ಯೂಟಿಫುಲ್ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ರೆಸಿಪಿ, ಅದು ಉಪ್ಪಿನಕಾಯಿಯ ಚಿತ್ರಾನ್ನ, ಅಥವಾ ಆಂಧ್ರದಲ್ಲಿ ತುಂಬಾ ಫೇಮಸ್ ಇದು. ಅಲ್ಲಿ ಆಂಧ್ರದಲ್ಲಿ ಇದನ್ನ ಆವಕಾಯಿ ಅನ್ನಂ ಅಂತ ಕರೀತಾರೆ. ನಾರ್ಮಲ್ ಚಿತ್ರಾನ್ನ ತಿಂತಿರಲ್ಲ, ಅದಕ್ಕಿಂತ ತುಂಬಾನೇ ವಿಭಿನ್ನ. ಬಟ್ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಒಂದು ಚಿತ್ರಾನ್ನ ಅಂತಕ್ಕಂಥದ್ದು ಇಷ್ಟು ಟೇಸ್ಟಿ ಆಗಿರುತ್ತೆ ಅಂದ್ಬಿಟ್ಟು. ಅದುವೇ ಸಿಂಪಲ್ ಮೆಥಡ್ ಅಲ್ಲಿ ತೋರಿಸ್ತಾ, ಈ ಒಂದು ರೆಸಿಪಿನ ಸಿಂಪಲ್ ಮೆಥಡ್ಸ್ ಅಲ್ಲಿ ಪ್ರತಿಯೊಂದನ್ನು ತೋರಿಸ್ಕೊಡ್ತೀನಿ. ಜಸ್ಟ್ ಒಂದು 5 ನಿಮಿಷ 10 ನಿಮಿಷದಲ್ಲಿ ಇದು ರೆಡಿ ಆಗ್ಬಿಡುತ್ತೆ. ಹಾಗಾದ್ರೆ ಮತ್ತೆ ಯಾವುದೇ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ನೋಡಿ, ಮೊದಲನೇದಾಗಿ ಇದಕ್ಕೆ ಒಂದು ಒಗ್ಗರಣೆ ಹಾಕೋಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಬಾಣಲೆಯನ್ನ ತಗೊಂಡಿದ್ದೀನಿ. ಬಾಣಲೆ ಚಂದ ಬಿಸಿ ಆಗ್ಬೇಕು. ಇದರಲ್ಲಿ ಸುಮಾರು 1 ಟೇಬಲ್ ಇಂದ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ಳೋ. ಆ ಎಣ್ಣೆ ಚಂದ ಬಿಸಿ ಆದ ನಂತರ ನಾ ಇದರಲ್ಲಿ ಸ್ವಲ್ಪ ಸಾಸಿವೆಯನ್ನ ಹಾಕೊಳ್ತೀನಿ. ಸಾಸಿವೆ ಚಂದ ಚಿಟಪಟ ಅಂತ ಸಿಡಿಬೇಕು, ಆಗ್ಲೇ ಅದು ಟೇಸ್ಟ್ ಅನ್ನೋದು ಬರೋದು. ಸೊ ಈಗ ನೋಡಿ, ಇದೆಲ್ಲ ಸಿಡಿತಾ ಇದೆಲ್ಲ. ಈಗ ಇದರಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ, ಹಾಗೆ 1/2 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, ಮತ್ತೆ ಉದ್ದಿನ ಬೇಳೆ 1/2 ಟೀ ಸ್ಪೂನ್ ಅಷ್ಟು, ಮತ್ತೆ ಜೀರಿಗೆ 1/2 ಟೀ ಸ್ಪೂನ್ ಅಷ್ಟು. ಇದನ್ನೆಲ್ಲ ಹಾಕ್ಬಿಟ್ಟು ಈ ಕಡಲೆ ಬೀಜ ಮತ್ತೆ ಈ ಬೇಳೆಗಳೇನಿದೆಯಲ್ಲ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಮತ್ತೆ ಈ ಕಡಲೆ ಬೀಜ ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಹುರಿಯುವ. ಇದು ಹುರಿಲಿಕ್ಕೆ ಸುಮಾರು ಒಂದು 2 ನಿಮಿಷಗಳ ಕಾಲ ಅಂದ್ರೆ ಮೀಡಿಯಂ ಫ್ಲೇಮ್ ತಗೊಳುತ್ತೆ. ಬಟ್ ನೆನಪಿರ್ಲಿ, ಇದನ್ನ ಸೀದ್ಸಕ್ಕೆ ಹೋಗ್ಬೇಡಿ. ಈಗ ನೋಡಿ, ಇದರಲ್ಲಿ ಕೊನೆಯದಾಗಿ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತೇನೆ, ಹಾಗೆ ಒಂದ್ ಸ್ವಲ್ಪ ಹಿಂಗು. ಇದು ಒಳ್ಳೆ ಘಮ ಕೊಡುತ್ತೆ, ಒಂದೊಳ್ಳೆ ಪರಿಮಳ ಬೀರುತ್ತೆ ಡಿಶ್ ಎಲ್ಲ. ಸೊ ಇದನ್ನ ಹಾಕಿದ ನಂತರ ಒಂದ್ ಸ್ವಲ್ಪ ಹೊತ್ತು ಇದನ್ನ ಚಂದ ಹುರಿಯುವ. ನೋಡಿಪ್ಪ, ಒಗ್ಗರಣೆ ಇಷ್ಟೇ. ಈಗ ಈ ಒಗ್ಗರಣೆಯನ್ನ ಎಲ್ಲ ರೆಡಿ ಆಗಿರುತ್ತಲ್ಲ, ಒಂದ್ ಒಳ್ಳೆ ಘಮ ಬರ್ತಾ ಇದೆ. ಈ ಒಗ್ಗರಣೆ ತೆಗೆದು ಪಕ್ಕಕ್ಕೆ ಇಡುವ. ಇಲ್ಲಿ ನೋಡಿ, ಒಂದು ಮಿಕ್ಸಿಂಗ್ ಬೌಲ್, ದೊಡ್ಡ ಮಿಕ್ಸಿಂಗ್ ಬೌಲ್ ತೊಳೆಯೋದು, ಒಂದು ಪಾತ್ರೆ ತೊಗೊಳ್ಳಿ. ಇದರಲ್ಲಿ ಮಿಕ್ಕಿರ್ತಕ್ಕಂಥ ಅನ್ನ ಆಗಿರಬಹುದು, ಇಲ್ಲ ಅಂತ ಹೇಳಿದ್ರೆ ಹುಡಿ ಆಗಿ ಮಾಡಿರ್ತಕ್ಕಂಥ ಅನ್ನ. ಇದನ್ನ ನಾವು ತಗೊಂಡು ಇದನ್ನ ಅನ್ನನೆಲ್ಲ ಚೆಂದಾಗಿ ಈ ತರ ಪುಡಿ ಮಾಡ್ಕೋಬೇಕು. ಇದ್ರಲ್ಲಿ ತುಂಬಾ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಮನೇಲಿ ಮಾಡಿರ್ತಕ್ಕಂಥದ್ದಾಗಿರೋದು ಒಂದು ಫ್ರೆಶ್ ತುಪ್ಪನ ಇದಕ್ಕೆ ಹಾಕೊಡಿ. ಇದರಲ್ಲಿ ಏನು ಗೊತ್ತಾ, ಸ್ವಲ್ಪ ತುಪ್ಪ ಜಾಸ್ತಿ ಇದ್ದಷ್ಟು ಟೇಸ್ಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು, ಇದೇ ಸ್ಟಾರ್ ಆಫ್ ದ ಶೋ. ಇದು ಬಂದ್ಬಿಟ್ಟು ಉಪ್ಪಿನಕಾಯಿಯ ಮಸಾಲೆ. ಉಪ್ಪಿನಕಾಯಿದು ಒಂದು ರಸ ಇರುತ್ತಲ್ಲ, ಆ ಮಸಾಲೆದು ಒಂದು ಸ್ಮಾಲ್ ಗ್ರೇವಿ ತರ ಇರುತ್ತಲ್ಲ ಉಪ್ಪಿನಕಾಯಿದು, ಅದನ್ನ ಒಂದು 2 ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಈ ರೆಸಿಪಿಗೆ ಖಾರ ಬೇಕು, ಏನ್ ಬೇಕಂದ್ರೂ ಕೂಡ ಈ ಒಂದು ಮಸಾಲಾನ ಜಾಸ್ತಿ ಮಾಡ್ಕೋಬೇಕು. ಸೊ ಈಗ ನಾವು ಮಾಡಿರ್ತಕ್ಕಂಥ ಈ ಒಂದು ಒಗ್ಗರಣೆನೆಲ್ಲ ಹಾಕ್ಬಿಟ್ಟು ಇದನ್ನ ಒಂದಕ್ಕೊಂದು ಈ ಉಪ್ಪಿನಕಾಯಿ ಮಸಾಲೆ ಎಲ್ಲ ಒಂದು ಅನ್ನದ ಅಗಳಿಗೆಲ್ಲ ಹಿಡಿಯೋ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಇದರಲ್ಲಿ ಒಂದು ಪ್ರೋ ಟಿಪ್ ಏನ್ ಗೊತ್ತಾ, ನಿಮ್ಗೆ ಇನ್ನೂ ಸ್ವಲ್ಪ ಟೇಸ್ಟ್ ಬೇಕು, ನೀವು ಯಾವುದೇ ಉಪ್ಪಿನಕಾಯಿ ಫ್ಲೇವರ್ ತಗೊಳ್ಳಿ, ಆ ಉಪ್ಪಿನಕಾಯಿ ಫ್ಲೇವರ್ ಇದಕ್ಕೆ ಬರುತ್ತೆ. ಬಟ್ ಹಿಂದ್ಗಡೆ ಇರ್ತಕ್ಕಂಥ ಬೇಸಿಕ್ ಸ್ಟ್ರಕ್ಚರ್ ಎಲ್ಲ ಒಂದೇ ಇರುತ್ತೆ. ಬಟ್ ಫ್ಲೇವರ್ನ ಮಾತ್ರ ನೀವು ಒಂದೊಂದು ಪಿಕಲ್ನ ನೀವು ಚೇಂಜ್ ಮಾಡಿ ಒಂದೊಂದು ಅನ್ನದ ಫ್ಲೇವರ್ ಬರ್ತಾ ಇರುತ್ತೆ. ಅಷ್ಟೇ ಅದ್ಭುತವಾಗಿರುತ್ತೆ. ಸೊ ನೋಡಿ, ಇಷ್ಟು ಸುಲಭ ಈ ಒಂದು ಉಪ್ಪಿನಕಾಯಿಯ ಚಿತ್ರಾನ್ನ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು. ನೋಡಿ ಎಷ್ಟು ಸುಲಭ. ಒಗ್ಗರಣೆ ಹಾಕೋದಷ್ಟೇ ನಿಮಗೆ ಟೈಮ್ ಬೇಕಾಗಿರ್ತಕ್ಕಂಥದ್ದು. ಫ್ರೀಯಾಗಿ ನೀವು ಮೊದಲೇ ಮಾಡಿಟ್ಕೋಬೇಕು ಅಂತಕ್ಕಂಥ ಯಾವುದೇ ಒಂದು ಪ್ರಮೇಯ ಇರುವುದಿಲ್ಲ. ನೀವು ಇದೊಂದು ಬೇಸಿಕ್ ಒಂದು ಚಿತ್ರಾನ್ನದೊಂದು ಪಾಲಿಸಿನಿ ತಿಳ್ಕೊಂಡ್ಬಿಟ್ರೆ, ಡೈಲಿ ನಿಮ್ಮ ಮನೇಲಿ ಎಷ್ಟು ಪಿಕಲ್ಸ್ ಇರುತ್ತೋ ಅಷ್ಟು ಪಿಕಲ್ ಇಂದು ವೆರೈಟೀಸ್ ಆಫ್ ಚಿತ್ರಾನ್ನ ನಾನು ತಿನ್ಬಹುದು. ಅಷ್ಟು ಅದ್ಭುತವಾಗಿರುತ್ತೆ. ಮತ್ತೆ ಹೇಳೋದಷ್ಟೇ ಅಲ್ಲ, ಟೇಸ್ಟ್ ಮಾತ್ರ ಬ್ಯೂಟಿಫುಲ್. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನೀವು ಒಬ್ಬರೇ ನೋಡೋದಲ್ಲ, ನೀವು ಒಬ್ಬರೇ ಎಂಜಾಯ್ ಮಾಡೋದಲ್ಲ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಸಹ ಕಳಿಸಿ, ಅವ್ರಿಗೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಅದರಿಂದ ನನಗೆ ತುಂಬಾನೇ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.